ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಡೈಲಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನನ್ನ ಡೈಲಿ ಲಾಗ್ಸ್ ವಿಷಯ ಏನಪ್ಪ ಅಂದರೆ, ನಾನು ನಮ್ಮ ಊರಿಗೆ ಹೋಗ್ಬಿಟ್ಟು ತುಂಬಾ ದಿವಸ ಆಗಿತ್ತು. ವರ್ಷದ ಮೇಲೆ ಆಯಿತು, ಒಂದು ವರ್ಷದ ಮೇಲೆ 3-4 ತಿಂಗಳಾಯಿತು ಅನಿಸುತ್ತೆ ಹೋಗಿ. ಈಗ ಹೋಗ್ತಾ ಇದ್ದೀನಿ ಊರಿಗೆ. ನಾನು, ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ ಊರಿಗೆ. ತವ್ರ ಮನೆಗೆ ಹೋಗ್ತೀವಿ ಅಂದರೆ ಎಲ್ಲರೂ ಎಷ್ಟು ಖುಷಿ ಅಲ್ವಾ? ನನಗಂತೂ ತುಂಬ ಖುಷಿ ಆಗ್ತಿದೆ. ನಾನು ಊರಿಗೆ ಹೋಗಿ ತುಂಬ ದಿನ ಆಯಿತು, ಆದರೆ ವಿಡಿಯೋ ಹಾಕಿರಲಿಲ್ಲ. ಆದರೆ ಈಗ ಹಾಕಿದೆ ವಿಡಿಯೋ. ಇನ್ನೂ ಹುಬ್ಳಿ ರೀಚ್ ಆಗ್ತಾ ಇದ್ದೀವಿ. ತುಂಬಾ ಟ್ರಾಫಿಕ್ ಇದೆ. ಟ್ರಾಫಿಕ್ ಮುಗಿಸ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನಾವು ಮನೆ ಬಿಟ್ಟಿರೋದು ಕೂಡ ಲೇಟ್. ಮತ್ತು ಬಿಸಿಲು ಜಾಸ್ತಿ ಇರೋದ್ರಿಂದ ಸೆಕೆ ಆಗ್ತಿದೆ, ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಎ ಸಿ ಆನ್ ಮಾಡಿದರೆ ನನಗಂತೂ ವಾಮಿಟ್ ಬರುತ್ತೆ, ಅದಕ್ಕೆ ನಾವು ಎ ಸಿ ಆನ್ ಮಾಡಿಲ್ಲ. ನಂಗೆ ನ್ಯಾಚುರಲ್ ಗಾಳಿ ಇದ್ದರೆ ವಾಮಿಟ್ ಆಗೋಲ್ಲ. ನನ್ನ ಮಗಳು ಮಲ್ಕೊಂಡಿದ್ಲು, ಎದ್ಲು. ಈಗ ಎಲ್ರಿಗೂ ಹಾಯ್ ಮಾಡುಮ್ಮ. ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ತವ್ರ ಮನೆಗೆ ಹೋಗ್ತೀವಿ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನನಗೂ ಕೂಡ ತುಂಬಾ ಖುಷಿ ಆಗ್ತಿದೆ. ಅದು ಅಲ್ಲದೆ ನಾನು ಒಂದು ವರ್ಷ 4 ತಿಂಗಳಾಯಿತು ನಾನು ಊರಿಗೆ ಹೋಗಿ. ಈಗ ಹೋಗ್ತಾ ಇದ್ದೀನಿ. ತುಂಬಾ ಮಿಸ್ ಮಾಡ್ಕೊತಿದ್ದೆ ನಮ್ಮ ಮನೆಯವ್ರನ್ನೆಲ್ಲ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ತುಂಬಾ ಖುಷಿ ಆಗ್ತಿದೆ ನನಗೆ. ನಮ್ಮ ಊರಿರೋದು 320 ಕಿಲೋಮೀಟರ್ ಇದೆ ನಮ್ಮೂರು. ಚಿತ್ರದುರ್ಗದಿಂದ ಆ ಕಡೆ ಹಿರಿಯೂರಿಂದ ಆ ಕಡೆ ನಮ್ಮೂರು ಧರ್ಮಪುರ ಅಂತ. ನಾನು ಹೋಗೋದೇ ವರ್ಷಕ್ಕೊಂದು ಸತಿ ಹೋಗ್ತೀನಿ ಊರಿಗೆ, ತುಂಬ ಸತಿ ಹೋಗಲ್ಲ. ನನ್ನ ಮಗಳಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅಲ್ಲಿ ಬೇಕ್ರಿ ಇರಲಿಲ್ಲ ತೊಗೊಳಕ್ಕೇನು. ಅದಕ್ಕೆ ಅಲ್ಲಿ ಸಣ್ಣ ಅಂಗಡಿ ಇತ್ತು, ಅಲ್ಲೇ ಇದೇ ಸಿಕ್ಕಿದ್ದು ತಿನ್ನೋಕೊಳಗೆ. ತೊಗೊಂಡ್ವಿ. ಅದು ಹಣಗಿಸ್ಕೊತ ತಿಂತಾ ಇದ್ದಾಳೆ. ಮತ್ತು ಚಿಪ್ಸು ಮತ್ತು ಚಾಕ್ಲೇಟ್ಸ್ ತೊಗೊಂಡ್ವಿ. ಆ ಚಿಕ್ಕ ಅಂಗಡೀಲಿ ಏನೂ ಸಿಗ್ತಾ ಇರಲಿಲ್ಲ, ಅದಕ್ಕೆ ಅದನ್ನೇ ತೊಗೊಂಡ್ವಿ. ನಮ್ಮೂರು 320 ಕಿಲೋಮೀಟ್ರ್ ಇದೆ. ನಾನು ಜಾಸ್ತಿ ಹೋಗಲ್ಲ ಅವರಿಗೆ, ವರ್ಷಕ್ಕೊಂದು ಸತಿ ಹೋಗ್ತೀನಿ. ಟಯರ್ಡ್ ಆದರೂ ಪರವಾಗಿಲ್ಲ, ವರ್ಷಕ್ಕೊಂದು ಸತಿ ಅಲ್ವಾ ಹೋಗೋದು. ತವ್ರ ಮನೆ ಎಲ್ಲರೂ ಇರುತ್ತೆ ಹೋಗಬೇಕು ಅಂತ, ಆದರೆ ಹೋಗೋಕ್ಕಾಗಲ್ಲ. ಅದಕ್ಕೆ ವರ್ಷಕ್ಕೊಂದು ಸತಿ ಆದರೂ ಹೋಗಬೇಕು. ನಮ್ಮೂರಲ್ಲಿ ಜಾತ್ರೆ ಇದೆ, ಗೊಲ್ಲಳಮ್ಮನ ಜಾತ್ರೆ ಅಂತ. ಅದಕ್ಕೆ ಹೋಗ್ತಾ ಇದ್ದೀವಿ ನಾನು, ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗಳು. ನಮ್ಮ ಅತ್ತೆ ಮಾವನು ಬರ್ತಾಯಿದ್ರು, ಆದರೆ ಈ ಸತಿ ಅವ್ರು ಬರೋಕ್ಕಾಗಲಿಲ್ಲ, ಅದಕ್ಕೆ ಬಂದಿಲ್ಲ. ಇಲ್ಲೂ ದೇವರಗುಡ್ಡದ ಜಾತ್ರೆ ಇದೆ, ಮೈಲಾರಲಿಂಗೇಶ್ವರನ ಜಾತ್ರೆ ಇದೆ. ನಮ್ಮ ಅತ್ತೆಯರ ಜಾತ್ರೆಗೆ ಹೋಗ್ತಾರೆ ನೋಡಿ, ಎಲ್ಲರೂ ಹೋಗ್ತಾ ಇದ್ದಾರೆ ಎತ್ತಿನ ಗಾಡೀಲಿ. ನಮ್ಮ ಅತ್ತೆಯರ ಆ ಜಾತ್ರೆಗೆ ಹೋಗೋದ್ರಿಂದ ನಮ್ಮೂರ ಜಾತ್ರೆಗೆ ಬರೋಕ್ಕಾಗ್ತಾಯಿಲ್ಲ. ಇನ್ನೂ ಚಿತ್ರದುರ್ಗ ಬಂದಿಲ್ಲ. ಇನ್ನೂ ಹಿರಿಯೂರು 100 ಕಿಲೋಮೀಟರ್ಸ್ ಇದೆ. ಇನ್ನೂ ಚಿತ್ರದುರ್ಗನೂ ಬಂದಿಲ್ಲ. ಇನ್ನೂ 100 ಕಿಲೋಮೀಟರ್ ಅಂದರೆ ಇನ್ನೂ 120 ಕಿಲೋಮೀಟರ್ ನಾವು ಜರ್ನಿ ಮಾಡಬೇಕು. ಕುತ್ಕೊಂಡು ತುಂಬಾ ಟಯರ್ಡ್ ಆಗ್ತಿದೆ. ನನ್ನ ಮಗಳಿಗೆ ಏನು ಮಾಡಿದ್ರು ಟೈಮ್ ಪಾಸ್ ಆಗ್ತಾಯಿಲ್ಲ. ಸ್ವಲ್ಪ ತಿನ್ಕೊಂಡು ಕೂತ್ಕೊಂಡ್ಳು, ಮತ್ತೆ ಮೊಬೈಲ್ ನೋಡ್ತಿದ್ದಾಳೆ. ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ಲು, ಮತ್ತೀಗ ನಿದ್ದೆ ಬಂದು ಮಲ್ಕೊಂಡ್ಬಿಟ್ಲು. ಜರ್ನಿ ಮಾಡುವಾಗ ನ್ಯಾಚುರಲ್ ಗಾಳಿ ಸಿಗುತ್ತೆ ಅಲ್ವಾ, ಹೊರಗಿನ ಗಾಳಿ. ಆ ಗಾಳಿಗೆ ನನ್ನ ಮಗಳು ಮಲ್ಕೋತಾಳೆ, ಯಾಕಂದರೆ ತಣ್ಣ ಗಾಳಿ ಬೀಸುತ್ತಲ್ವಾ, ಆ ಗಾಳಿ ನಿದ್ದೆ ಬಂದುಬಿಡುತ್ತೆ, ಮಲ್ಕೋತಾಳೆ. ಮತ್ತು ನಮ್ಮ ಊರು ಇನ್ನೂ 70 ಕಿಲೋಮೀಟರ್ ಅಂದರೆ ಇನ್ನೂ ಒಂದು 85 ಕಿಲೋಮೀಟರ್ ಇರಬೇಕು ನಮ್ಮೂರು. ಇನ್ನು ಹಿರಿಯೂರು 70 ಕಿಲೋಮೀಟ್ರ್ ಇದೆ. ಹೋಗ್ತಾ ಇದ್ದೀವಿ. ನನ್ನ ಮಗಳು ಇನ್ನೂ ಮಲ್ಕೊಂಡೇ ಇದ್ದಾಳೆ. ನನ್ನ ಹಸ್ಬೆಂಡ್ ಗಾಡಿ ಓಡಿಸ್ತಿದ್ದಾರೆ. ಪಾಪ ಅವರು ಕೂಡ ಟಯರ್ಡ್ ಆಗ್ತಾ ಇರುತ್ತೆ, ಯಾಕಂದರೆ ಎಲ್ಲೂ ಸ್ಟಾಪ್ ಮಾಡಲ್ಲ ಕಾರ್ನ. ಒಂದೇ ಸಮನೆ ಹೋಗ್ತಾ ಇರ್ತೀವಲ್ವಾ, ಅವ್ರಿಗೂ ಗಾಡಿ ಓಡಿಸಿ ಸುಸ್ತಾಗುತ್ತೆ. ಅಲ್ಲಿ ಸ್ವಲ್ಪ ಊಟ ಕೊಡ್ಕೊಂಡು ಬಂದಿದ್ದೀವಿ. ಅಲ್ಲಾದರೂ ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಮಾಡಿ ಆಮೇಲೆ ಊರಿಗೆ ಹೋಗಬೇಕು. ನೋಡಬೇಕು, ಹೋಗ್ತಾ ಇದ್ದೀವಿ. ನನ್ನ ಅಮ್ಮವ್ರು ಕರಿತಾ ಇರ್ತಾರೆ, ಬಾ ಪದೇ ಅಂತ ಊರಿಗೆ. ಆದರೆ ಪದೇ ಹೋಗೋಕ್ಕಾಗಲ್ಲ, ಅದಕ್ಕೆ ಒಂದು ವರ್ಷಕ್ಕೊಂದು ಸತಿ ಹೋಗ್ತೀನಿ. ಮತ್ತು ಈಗ ಊರಿಗೆ ಬಂದೆ ಅಂದರೆ ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಚಿತ್ರದುರ್ಗ ಇನ್ನೇನು ಸಮೀಪ ಇದೆ. ಆ ಚಿತ್ರದುರ್ಗದ ಹತ್ರ ಒಂದು ಟೋಲ್ ಹತ್ರ ಸಾಯಿಬಾಬನ ಗುಡಿ ಇದೆ. ಅದನ್ನು ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ.
ಅಟ್ಲೀಸ್ಟ್ ಅಲ್ಲಿ ಒಳಗಡೆ ಹೋಗಿಲ್ಲ ಅಂದ್ರೂ ಕಾರಲ್ಲಿ ಹೋಗ್ತೀನಿ, ಅದಕ್ಕೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಅದನ್ನೇ ಹುಡುಕ್ತಾ ಇದ್ದೀನಿ, ಆ ದೇವಸ್ಥಾನನೇ ಹುಡುಕ್ತಾ ಇದ್ದೀನಿ ನಾನು. ಅಂದರೆ ತುಂಬ ದಿನ ಆಯ್ತಲ್ವ ಬಂದುಬಿಟ್ಟು, ಅದು ಎಲ್ಲಿದೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಅದನ್ನೇ ನೋಡ್ಕೊತ ಹೋಗ್ತಾ ಇದ್ದೀನಿ. ಚಿತ್ರದುರ್ಗ ಇನ್ನು 5 ಕಿಲೋಮೀಟ್ರ್ ಇದೆ. ನಮ್ಮೂರು ಹೆಂಗೆ ಹತ್ರ ಬರುತ್ತೋ ಹಂಗಂಗೆ ಸ್ವಲ್ಪ ಭಯನೂ ಆಗುತ್ತೆ ಮತ್ತು ಹಂಗೆ ಖುಷಿ ಕೂಡ ಆಗುತ್ತೆ. ಏನು ಕೊಟ್ಟರು ಇಂಥ ಖುಷಿ ಸಿಗಲ್ಲ. ಒಂಥರ ಏನೋ ಒಳಗೆ ಭಯ ಆಗ್ತಿದೆ, ನಮ್ಮೂರು ಬರ್ತಿದೆ ಅಂತ ಅಂದ ತಕ್ಷಣ ಏನೋ ಒಂಥರ ಖುಷಿ ಆಗ್ತಿದೆ ನೋಡಿ. ಚಿತ್ರದುರ್ಗ ಬರ್ತಾ ಇದೆ, ಫ್ಯಾನ್ ಎಲ್ಲ ಕಾಣಿಸ್ತಿದೆ. ಆ ಫ್ಯಾನ್ ಎಲ್ಲ ನೋಡಿದರೆ ಸಾಕು ಏನೋ ಒಂಥರ ಫೀಲ್ ಆಗುತ್ತೆ. ಯಾಕಂದರೆ ನಮ್ಮೂರು ಚಿತ್ರದುರ್ಗ, ಇದು ನಮ್ಮೂರು ಅಂಥೇಳಿ ಖುಷಿ ಆಗುತ್ತೆ ಸ್ವಲ್ಪ. ಸಾಂಗ್ ಕೇಳಬೇಕಂತ ಅನ್ನಿಸ್ತಿದೆ. ಸಾಂಗ್ ಕೇಳ್ಕೊಂಡು ಬಂದ್ವಿ ಅಲ್ವಾ, ಬಾಬಾ ಬಂದಿದ್ದೇ ಗೊತ್ತಾಗಲಿಲ್ಲ. ಅಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಟೋಲ್ ಆ ಕಡೆ ಇದೆ. ಟೋಲ್ ಆ ಕಡೆ ಇರೋದೇ ಬಾಬನ ದೇವಸ್ಥಾನ. ನಾವು ಸರಿಯಾಗಿ ಏನು ಅಂತ ನೋಡಿಲ್ಲ, ಆದರೆ ಬಾಬಾ ಕಾಣಿಸೋದನ್ನು ಮಾತ್ರ ನೋಡಿದ್ದೀವಿ. ಅಲ್ಲಿ ಯಾರ್ಯಾರಿಗೆ ಬಾಬಾ ಕಾಣಿಸ್ತಿದೆ ನೋಡಿ, ಅಲ್ಲಿ ಬಿಸಿಲಿರೋದ್ರಿಂದ ನೀಟಾಗಿ ಕಾಣಿಸ್ತಿಲ್ಲ. ನಾವು ಕೂಡ ಹೋಗೋಕ್ಕಾಗಲ್ಲ, ಯಾಕಂದರೆ ಊರಿಗೆ ಹೋಗ್ಬೇಕಲ್ವ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಹೋಗೋಕ್ಕಾಗಿಲ್ಲ. ಇನ್ನೊಂದ್ಸತಿ ನೆಕ್ಸ್ಟ್ ಟೈಮ್ ಹೋಗೋಣ ಅಂತೇಳಿ ಊರಿಗೆ ಹೋಗ್ತಾ ಇದ್ದೀವಿ. ಹಿರಿಯೂರು ಬಿಟ್ಟಿದ್ದೀವಿ, ಹಿರಿಯೂರಿಂದ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಇನ್ನೇನು ತುಂಬ ದೂರ ಇಲ್ಲ, ಒಂದು 18 ಕಿಲೋಮೀಟ್ರು ಇದೆ ನಮ್ಮ ಊರಷ್ಟೇ. ಯಾಕಂದರೆ ಹಿರಿಯೂರು ಬಿಟ್ಟು ಬಂದ್ವಿ. ನಮ್ಮೂರು ಹೇಗಿದೆ ಅಂತ ನೀವು ಕೂಡ ನೋಡಿ. ನನ್ನ ಮಗಳು ಮಲ್ಕೊಂಡಿದ್ಲು, ಈಗ ತಾನೇ ಅವಳು ಎದ್ದಿದ್ದಾಳೆ. ಇನ್ನೇ ನಮ್ಮೂರು ಕೂಡ ಹತ್ರ ಬಂತು, ಇನ್ನೇನು ತುಂಬ ದೂರ ಇಲ್ಲ ನಮ್ಮೂರು. ಇದು ನಮ್ಮೂರಿನ ಬಸ್ಸು, ಧರ್ಮಪುರ ಟು ಹಿರಿಯೂರು. ನಾನು ಈ ಬಸ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ನೋಡಿದ ತಕ್ಷಣ ಖುಷಿ ಆಯಿತು, ಇದು ನಮ್ಮೂರು ಬಸ್ ಅಂತ. ಯಾಕಂದರೆ ಓಡಾಡಿದ್ನಲ್ವ, ಅದಕ್ಕೆ ನನ್ನ ಮಗಳು ತುಂಬಾ ತರಲೆ ಮಾಡ್ತಿದ್ದಾಳೆ ಕುತ್ಕೊಂಡು. ನಮ್ಮೂರು ಕೂಡ ಹತ್ರ ಬರ್ತಿದೆ. ಇನ್ನೇನು ಚಿಲ್ಲಳ್ಳಿ ಬಂದಿದೆ, ಇನ್ನೊಂದು 10 ಕಿಲೋಮೀಟರ್ಸ್ ಇದೆ ಅಷ್ಟೇ. ಚಿಲ್ಲಳ್ಳಿ ಆದಮೇಲೆ ಅರೇಬೆಯಿಂದ ನಮ್ಮೂರು ಜಾಸ್ತಿ ಏನಾಗಲ್ಲ, 5 ಕಿಲೋಮೀಟರ್ ಅಷ್ಟೇ. ಚಿಲ್ಲಳ್ಳಿಯಿಂದ 10 ಕಿಲೋಮೀಟರ್ ನೋಡಿ. ಅರೇಬೆನೂ ಬಂದಾಯಿತು. ಇನ್ನೇನು ಅರೇಬೆಯಿಂದ 5 ಕಿಲೋಮೀಟರ್ ಹೋದರೆ ಅಷ್ಟೇ. ಅರೇಬೆನೂ ಮಿಸ್ ಮಾಡ್ಕೋತಿದ್ದೀನಿ, ಯಾಕಂದರೆ ಅಲ್ಲಿ ಇದೇ ಊರಿಗೆ ಜಾತ್ರೆಗೆ ಬರಬೇಕಾಗಿರೋದು ನಾವು. ಇದೇ ಊರಲ್ಲಿ ಜಾತ್ರೆ ಇರೋದು, ಅದಕ್ಕೆ ಊರಿಗೆ ಹೋಗ್ತಾ ಇರೋದು ನಾನು ಪ್ರತಿ ವರ್ಷವೂ ಈ ಜಾತ್ರೆಗೆ ಮಿಸ್ ಮಾಡಲ್ಲ. ಆದರೆ ಹೋದ ವರ್ಷ ಬರೋಕ್ಕಾಗಲಿಲ್ಲ, ಅದಕ್ಕೆ ಈ ವರ್ಷ ಆದ್ರೂ ಮಿಸ್ ಮಾಡಿದೆ. ಆ ಜಾತ್ರೆಗೆ ಹೋಗಬೇಕು ಅಂತೇಳಿ ಊರಿಗೆ ಬಂದಿದ್ದೀನಿ. ಅರೇಬೆ ಬಿಟ್ಟಾಯಿತು, ಇನ್ನೇನು ನಮ್ಮೂರು ಬರ್ತಿದೆ. ಶ್ರವಣಗೆರೆ ಬಂದರೆ ನಮ್ಮೂರು ಬಂತು ಅಂತಲೇ. ನನ್ನ ಮಗಳು ಹೇಗೆ ಅನಿಮಲ್ ಸೌಂಡ್ ಮಾಡ್ತಾಳೆ ಅಂತ ಗೊತ್ತೈತಿ. ಮೇಕೆ 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 ಶ್ರವಣಗೆರೆ ಬಂತು. ಅಲ್ಲಿ ಬರ್ತಿದ್ದಾಳಲ್ವ ಅವಳು ನನ್ನ ಫ್ರೆಂಡ್ ಕವಿತಾ ಅಂತ. ನೀರು ಕುಡಿಬೇಕಂತ ಗಾಡಿ ಸೈಡಿಗೆ ಹಾಕಿದ್ವಿ, ಹಾಗೆ ಅವಳು ಬರ್ತಿದ್ದಾಳೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ನಿಂತಿದ್ದೀವಿ. ನೋಡಿ ತುಂಬ ದಿನ ಆಗಿತ್ತು, ಅವಳನ್ನ ಮಾತಾಡ್ಸಿರ್ಲಿಲ್ಲ. ಎಲ್ಲೂ ಕಾಂಟ್ಯಾಕ್ಟ್ ಕೂಡ ಅವಳು ನನಗಿರಲಿಲ್ಲ. ಬೇರೆ ಫ್ರೆಂಡ್ಸ್ ಇದ್ದಾರೆ, ಆದರೆ ಇವಳು ಇರಲಿಲ್ಲ. ತುಂಬ ದಿನ ಆದಮೇಲೆ ಸಿಕ್ಕಿದ್ಲಲ್ವ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಾತಾಡಿಸ್ಬಿಟ್ಟು ಹೋದ್ಲು ಅವಳು. ನಾವೀಗ ಊರಿಗೆ ಹೋಗ್ತಾ ಇದ್ದೀವಿ. ಇದೇ ಶ್ರವಣಗೆರೆ. ಈ ಶ್ರವಣಗೆರೆಯಿಂದ ಹೋದ್ವಿ ಅಂದ್ರೆ ನೆಕ್ಸ್ಟು ಧರ್ಮಪುರ ನಮ್ಮೂರು. ನಮ್ಮೂರು ಹೇಗಿದೆ ಅಂತ ನೋಡಿ.
ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಈ ಊರಲ್ಲೇ. ನಾನು 1 to 7 ಓದಿದ್ದು ಈ ಊರಲ್ಲೇ, ಮತ್ತು 8 to PUC ಓದಿದ್ದು ಈ ಊರಲ್ಲೇ. ನಾನು ಮತ್ತು ಸ್ಕೂಲು ಮತ್ತು ನಾನು ಕಾಲೇಜ್ ತೋರಿಸ್ತೀನಿ ಬನ್ನಿ. ಇದೇ ನಮ್ಮ ಕಾಲೇಜು. ನಾನು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಇದು ನನ್ನ 8th 9th 10th ಸ್ಕೂಲ್ ಇದು. ನಮ್ಮ ಕಾಲೇಜ್ ನೋಡಿದ್ರೆ ಏನೋ ಒಂಥರ ಫ್ರೆಂಡ್ಸ್ ಎಲ್ಲ ನೆನಪಿಗೆ ಬರ್ತಾರೆ. ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ನಮ್ಮ ಟೀಚರ್ಸ್ ಅಂದು ನನ್ನ ಫ್ರೆಂಡ್ಸ್ನೆಲ್ರೂ. ನಮ್ಮ ಸ್ಕೂಲ್ ಇದು 1 to 7 ಇದು. ನಮ್ಮ ಸ್ಕೂಲ್ಸ್ ಅವೆಲ್ಲ ನೋಡಿದ್ರೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಇದು ಧರ್ಮಪುರ ಸರ್ಕಲ್, ಇದು ಡಾಲರ್ ಸರ್ಕಲ್. ಇದು ಎಲ್ಲ ನಿಂತಿರೋದು ನಮ್ಮಪ್ಪ ಯೆಲ್ಲೋ ಕಲರ್ ಇದನ್ನ ಹಾಕೊಂಡು ನಿಂತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಆದರೆ ನಾವೇ ಬಂದಿರೋದಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ. ಊರಿಗೆ ಬರ್ತಿದ್ದೀವಿ ಅನ್ನೋದು ಗೊತ್ತು, ಆದರೆ ಆ ಕಾರ್ ನಮ್ಮದೇ. ಅವ್ರ ಕಾರು ಗುರ್ತು ಸಿಕ್ಕಿಲ್ಲ ಅವ್ರಿಗೆ. ಅವ್ರು ಯಾರೋ ಬೇರೆಯವ್ರು ಅಂದ್ಕೊಂಡು ನೀವಲ್ಲೇ ಸ್ಟಾಪ್ ಮಾಡಿ ಅಂತೇಳಿ ನಮ್ಮನ್ನಲ್ಲೇ ಸ್ಟಾಪ್ ಮಾಡಿಸಿದ್ರು. ಆದರೆ ನಾವು ಅವ್ರಿಗೆ ನಾವೇ ಅಂತ ಹೇಳಿಲ್ಲ. ಈಗ ಅವ್ರು ನಮ್ಮನ್ನು ನೋಡಿದ ಮೇಲೆ ನೀವಾ ಅಂತಾರೆ. ನೋಡಿ ಸ್ವಲ್ಪ ಹೇಗೆ ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡಿ ಅವ್ರದ್ದು. ಅವ್ರು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವ್ರು ನಾವು ಅಂತ. ನೋಡಿ ಈಗ ನೋಡಿದ ತಕ್ಷಣ ನೋಡಿ ಹೇಗಿದೆ ಎಕ್ಸ್ಪ್ರೆಷನ್ನು. ಇದು ನಮ್ಮ ಮನೆಗೆ ಹೋಗೋ ರೋಡು. ಆ ಕಡೆಯಿಂದನೂ ಹೋಗ್ಬೋದು ಇನ್ನೊಂದು ಕಡೆಯಿಂದ, ಆದರೆ ಆ ಕಡೆ ಕಾರ್ ನಿಲ್ಸಲು ಜಾಗ ಇಲ್ಲ. ಅದಕ್ಕೆ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಹೋಗ್ತಾಯಿದ್ರೆ ಎಲ್ಲರೂ ನಮ್ಮ ಮನೆ ನೋಡ್ತಾರೆ. ಆ ಹೋಗೋ ರೋಡ್ ನೋಡಿದ್ರೇ ಒಂಥರ ಏನೋ ಫೀಲ್ ಆಗುತ್ತೆ. ಎಲ್ಲರೂ ನಮ್ಮ ಮನೆ ನೋಡ್ತಾ ಇರ್ತಾರೆ, ಯಾರು ಬಂದರು ಅಂತ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ನನಗಂತೂ ವೀಡಿಯೋ ಮಾಡೋಕ್ಕಾಗಲ್ಲ. ನಾನು ವೀಡಿಯೋ ನೋಡ್ತೀರಿ, ನಾನು ನೆಕ್ಸ್ಟ್ ಏನಾಗ್ತೀನಿ ಅಂತ ಗೊತ್ತಾಗುತ್ತೆ. ನನ್ನ ಮನೇಲಿ ನಾನು ಬಂದು ಏನೆಲ್ಲ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತೆಲ್ಲ ಗೊತ್ತಾಗುತ್ತೆ. ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.